ನಮಸ್ಕಾರ ಸ್ನೇಹಿತರೆ. ಮತ್ತೆ ಇವತ್ತು ಸಿಲಿನಿಯಂ ವೆಬ್ ಡ್ರೈವರ್ ನೋಡೋಣ. ಏನು ಸಿಲಿನಿಯಂ ವೆಬ್ ಡ್ರೈವರ್ ಅಂದ್ರೆ, ಲಾಸ್ಟ್ ಟೈಮ್ ನೀವು ನೋಡಿದ್ರಿ ಸಿಲಿನಿಯಂ ಐಡಿ ಇನ್ಸ್ಟಾಲ್ ಮಾಡೋದು ಹೇಗೆ, ಯೂಸ್ ಮಾಡೋದು ಹೇಗೆ ಅನ್ನೋದು ಕಲ್ತಿದ್ದು. ಈ ವಿಡಿಯೋಲಿ ಹೇಗೆ ಸಿಲಿನಿಯಂ ವೆಬ್ ಡ್ರೈವರ್ ಇನ್ಸ್ಟಾಲೇಷನ್ ಮಾಡೋದು, ಬರೀ ಇನ್ಸ್ಟಾಲೇಷನ್ ಮಾತ್ರ ನೋಡೋಣ. ಇನ್ಸ್ಟಾಲ್ ಮಾಡೋದಕ್ಕೆ ನಮಗೆ ಪ್ರೀ ರಿಕ್ವಿಸಿಟ್ ಅಥವಾ ಸೆಟಪ್ ಅಂತ ಏನು ಹೇಳ್ತೀವಿ ಅದು ರೆಡಿ ಮಾಡಬೇಕು. ಸೊ ಸೆಟಪ್ ಮಾಡೋದಕ್ಕೆ ಮೊದಲು ನಮಗೆ ಜಾವಾ ಬೇಕು. ಜಾವಾ ಎಲ್ಲಿಂದ ಹೋಗೋದು ಜಾವಾ ಅನ್ನೋದನ್ನ ಈ URL ಅಲ್ಲಿ ಡಿಫೈನ್ ಮಾಡಿದ್ದೀನಿ. ಸೊ ಈ URL ನ ಕಾಪಿ ಮಾಡಿ ನಿಮಗೆ ಜಾವಾ JDK ವರ್ಷನ್ ಯಾವುದಾದ್ರೂ ಜಾವಾ JDK ವರ್ಷನ್ ನ ಇನ್ಸ್ಟಾಲ್ ಮಾಡಿ. 1.8 ಅಂಡ್ ಎಬೋ, 7 ಬೇಡ, 1.8 ಅಂಡ್ ಎಬೋನ ಡೌನ್ಲೋಡ್ ಮಾಡಿ. ಸೊ ಡೌನ್ಲೋಡ್ ಮಾಡಕ್ ಹೋದಾಗ ನಿಮ್ಗೆ ಈ ತರ ಕಾಣಿಸುತ್ತೆ. ಇದರಲ್ಲಿ ನಿಮ್ಗೆ ಯಾವ ವರ್ಷನ್ ಬೇಕು, ವಿಂಡೋಸ್ X64 ವರ್ಷನ್ ಅಥವಾ X86 ವರ್ಷನ್. ಮೋಸ್ಟ್ ಪ್ರಾಬಬ್ಲಿ ನಿಮ್ದು ಎಲ್ಲ X64 ಇರುತ್ತೆ. ಅದನ್ನ ಇನ್ಸ್ಟಾಲ್ ಮಾಡಿ. ಓಕೆ, ಮತ್ತೆ ಸೆಕೆಂಡ್ ಏನ್ ಮಾಡ್ಬೇಕು, ಎಕ್ಲಿಪ್ಸ್ ಇನ್ಸ್ಟಾಲ್ ಮಾಡಬೇಕು. ಎಕ್ಲಿಪ್ಸ್ ಬಂದ್ರೆ ಅದು ಒಂದು ಐಡಿ ಅಂದ್ರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್. ಸೊ ಎಕ್ಲಿಪ್ಸ್ ನ ಇನ್ಸ್ಟಾಲ್ ಮಾಡಬೇಕು. ಈ ಎಕ್ಲಿಪ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಇಲ್ಲಿ ನಾವು ಜಾವಾ ಕೋಡ್ ನ ಇಲ್ಲಿ ಬರೆದ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಕ್ಕೆ ಯೂಸ್ ಮಾಡ್ಬೋದು ಅಲ್ವಾ. ಸಿಲಿನಿಯಂ ಐಡಿ ಡೈರೆಕ್ಟ್ ಆಗಿ ಯೂಸ್ ಮಾಡಿದ್ರೆ, ಸಿಲಿನಿಯಂ ಐಡಿ ಮತ್ತೆ ಅದನ್ನ ಸಿಲಿನಿಯಂ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್ ಯೂಸ್ ಮಾಡಿದ್ರೆ ಎಕ್ಲಿಪ್ಸ್ ಬೇಕಾಗಲ್ಲ. ಆದ್ರೆ ಇವಾಗ ನಾವು ಸಿಲಿನಿಯಂ API ಯೂಸ್ ಮಾಡಿ ಅಥವಾ ಸಿಲಿನಿಯಂ ಜಾರ್ಸ್ ಯೂಸ್ ಮಾಡಿ ನಾವು ಒಂದು ಫ್ರೇಮ್ ವರ್ಕ್ ನ ಡೆವಲಪ್ ಮಾಡಬೇಕು. ಸೊ ಅದಕ್ಕೋಸ್ಕರ ಒಂದು ಐಡಿ ಬೇಕು. ಆ ಐಡಿ ಬೇಕು ಅಂದ್ರೆ ಎಕ್ಲಿಪ್ಸ್ ಯೂಸ್ ಮಾಡ್ಬೋದು, ಇಂಟೆಲಿಜೆ ಅಂತ ಇನ್ನೊಂದಿದೆ ಅದನ್ನ ಯೂಸ್ ಮಾಡ್ಬೋದು. ಸಿಲಿನಿಯಂ ವಿತ್ C# ಯೂಸ್ ಮಾಡ್ತಾ ಇದ್ರೆ ಅವಾಗ ವಿಜುವಲ್ ಸ್ಟುಡಿಯೋ ಯೂಸ್ ಮಾಡ್ಬೋದು. ಇದೆಲ್ಲ ಐಡಿ ಅಂತ ಕರೀತಾರೆ. ಐಡಿನ ಡೌನ್ಲೋಡ್ ಮಾಡಬೇಕು. ಸೊ ಈ ವೆಬ್ ಪೇಜ್ಗೆ ಹೋಗಿ ಇಲ್ಲಿ ಎಕ್ಲಿಪ್ಸ್ ಐಡಿ ಅಂತ ಇರುತ್ತೆ, ಅದರಲ್ಲಿ ವಿಂಡೋಸ್ 64 ಬಿಟ್ ವರ್ಷನ್ ನ ಕ್ಲಿಕ್ ಮಾಡಿ ಅದನ್ನ ಸೇವ್ ಮಾಡ್ಕೊಳ್ಳಿ ನಿಮ್ಮ ಲೋಕಲ್ ಡ್ರೈವ್ಗೆ. ಮತ್ತೆ ಇಂಪಾರ್ಟೆಂಟ್ ನೆಕ್ಸ್ಟ್ ಬೇಕಾಗಿರೋದು ಸಿಲಿನಿಯಂ ಜಾರ್ ಫೈಲ್ಸ್ ಅಥವಾ API ಫೈಲ್ಸ್ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಸಿಲಿನಿಯಂ ವೆಬ್ ಪೇಜ್ ಹೋಗಿ selenium hq.org ಅನ್ನೋದು ವೆಬ್ ಪೇಜು. ಆ ವೆಬ್ ಪೇಜ್ ಅಲ್ಲಿ ಡೌನ್ಲೋಡ್ ಸೆಕ್ಷನ್ ಹೋಗಿ ಸಿಲಿನಿಯಂ ಸ್ಟ್ಯಾಂಡ್ ಅಲೋನ್ ಸರ್ವರ್ ಈ ಸೆಲೆಕ್ಟ್ ಮಾಡಿ ಸೇವ್ ಮಾಡಬೇಕು. ಮತ್ತೆ ಸಿಲಿನಿಯಂ ಕ್ಲೈಂಟ್ ವರ್ಷನ್, ಜಾವಾ ನಾವು ಯೂಸ್ ಮಾಡೋದೀಗ ಕ್ಲೈಂಟ್ ವರ್ಷನ್ ನ ಡೌನ್ಲೋಡ್ ಮಾಡಬೇಕು. ಇದನ್ನು ಕೂಡ ಕ್ಲಿಕ್ ಮಾಡಿ ಸೇವ್ ಮಾಡಬೇಕು. ಸೊ ಸೇವ್ ಮಾಡಿದಾಗ ನೀವು ಡೌನ್ಲೋಡ್ಸ್ ಅಲ್ಲಿ ಹೋದಾಗ ನಿಮ್ಗೆ ಜಿಪ್ ಫೈಲ್ ಅಂತ ಕರೀತಾರೆ. ಜಿಪ್ ಫೈಲ್ ನ ಇಲ್ಲಿ ನೋಡ್ಬೋದು. ನೀವು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಒಂದು ಫೋಲ್ಡರ್ಗೆ ಸೇವ್ ಮಾಡ್ಕೋಬೇಕು. ಮತ್ತೆ ಸಿಲಿನಿಯಂ ಸರ್ವರ್ ಸ್ಟ್ಯಾಂಡ್ ಅಲೋನ್ ಕೂಡ ಅಲ್ಲಿ ಸೇವ್ ಆಗಿರುತ್ತೆ ಡೌನ್ಲೋಡ್ ಸೆಕ್ಷನ್ ಅಲ್ಲಿ. ಸೊ ಈಗ ಎಕ್ಲಿಪ್ಸ್ ಇನ್ಸ್ಟಾಲ್ ಮಾಡಿದೀವಿ ಅನ್ಕೊಂಡು ಹೋಗ್ಬಿಟ್ಟು ಎಕ್ಲಿಪ್ಸ್ ನ ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ನಂದು ಬೇರೆ ವರ್ಷನ್ ಇದೆ. ಯಾವ್ದಾದ್ರು ವರ್ಷನ್ ಇದ್ರೂ ಪರವಾಗಿಲ್ಲ, ಎಕ್ಲಿಪ್ಸ್ ಐಡಿ ಅನ್ನೋದು ಇಂಪಾರ್ಟೆಂಟ್. ಅಲ್ಲಿ ಎಕ್ಲಿಪ್ಸ್ ಓಪನ್ ಆಗುತ್ತೆ. ಸೊ ಮೊದಲಿಂದ ಓಪನ್ ಮಾಡೋಣ, ಎಕ್ಸಿಟ್ ಆಗ್ತೇನೆ. ಎಕ್ಲಿಪ್ಸ್ ಅಂತ ಹೇಳ್ತೀನಿ. ಎಕ್ಲಿಪ್ಸ್ ಲೋಡ್ ಆಗ್ತಾ ಇದೆ. ಈಗ ಈ ತರ ಬರುತ್ತೆ. ಲಾಂಚ್ ಅಂತ ಕ್ಲಿಕ್ ಮಾಡಿ
ಈ ತರ ಇರುತ್ತೆ ಎಕ್ಲಿಪ್ಸ್ ಐಡಿ. ಇಲ್ಲಿ ಫೈಲ್ ನ್ಯೂ ಜಾವಾ ಪ್ರಾಜೆಕ್ಟ್ ಅಂತ ಹೇಳೋಣ. ಇಲ್ಲಿ Selenium ನ್ಯೂ ಟೆಸ್ಟ್ ಪ್ರಾಜೆಕ್ಟ್ ಅಂತ ಮೆನ್ಷನ್ ಮಾಡ್ತೀನಿ. ಇಲ್ಲಿ ಜಾವಾ JRE ಅಥವಾ JDK ಏನ್ ಇನ್ಸ್ಟಾಲ್ ಮಾಡಿದ್ದೀರಾ, ಯಾವ ವರ್ಷನ್ ಬೇಕು ಅಂತ ಮೆನ್ಷನ್ ಮಾಡಿ ಫಿನಿಶ್ ಅಂತ ಕ್ಲಿಕ್ ಮಾಡಬೇಕು. ಫಿನಿಶ್ ಅಂತ ಒತ್ತದ್ಮೇಲೆ ಇಲ್ಲಿ ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಏನು ಇರೋದಿಲ್ಲ ನಿಮಗೆ, ಇದು ಬೈ ಡಿಫಾಲ್ಟ್ JRE ಜಾವಾ APIs ಬಂದಿರುತ್ತೆ. ಅದ್ ಬಿಟ್ಟು ಬೇರೆ ಏನು ಇರೋದಿಲ್ಲ ಅಲ್ವಾ. ಸೊ ಇಲ್ಲಿ SRC ಅಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂ ಪ್ಯಾಕೇಜ್ ಅಂತ ಹೇಳೋಣ. ಇದೊಂದು ಟೆಸ್ಟ್ ಪ್ಯಾಕೇಜ್ ಅಂತ ಒಂದು ಕ್ರಿಯೇಟ್ ಮಾಡೋಣ. ನಿಧಾನಕ್ಕೆ ನೋಡೋಣ ಇದು ಏನೇನು ಅನ್ನೋದು. ಬಟ್ ಈಗ ಜಸ್ಟ್ ಫಾಲೋ ಮಾಡಿ, ಏನ್ ಮಾಡ್ತಾ ಇದ್ದೀನಿ ಅದನ್ನು ಜಸ್ಟ್ ಫಾಲೋ ಮಾಡಿ. ಸೊ ಟೆಸ್ಟ್ ಅಂತ ಕ್ರಿಯೇಟ್ ಮಾಡೋಣ. ಮತ್ತೆ ಇಲ್ಲಿ ಫಿನಿಶ್ ಮೇಲೆ ಹೊತ್ತಬಿಟ್ಟು ಇಲ್ಲಿ ಪ್ಯಾಕೇಜ್ ಕ್ರಿಯೇಟ್ ಆಗಿದೆ ಅಲ್ವಾ. ಈ ಪ್ಯಾಕೇಜ್ ಅಲ್ಲಿ ಒಂದು ನ್ಯೂ ಕ್ಲಾಸ್ ಫೈಲ್ ಅಂತ ಹೇಳೋಣ. ನ್ಯೂ ಜಾವಾ ಕ್ಲಾಸ್ ಫೈಲ್, ಇದರಲ್ಲಿ ಟೆಸ್ಟ್ ಆಟೋಮೇಷನ್ 1 ಅಂತ ಹೇಳ್ತೀನಿ. ಮತ್ತೆ ಫಿನಿಶ್ ಅಂತ ಮತ್ತೆ ಕ್ಲಿಕ್ ಮಾಡಿ. ಸೊ ಈಗ ಒಂದು ಟೆಸ್ಟ್ ಕ್ಲಾಸ್ ಫೈಲ್ ಕ್ರಿಯೇಟ್ ಆಗಿದೆ. ಈ ಜಾವಾ ಏನು ಜಾವಾ ಅನ್ನೋದು ಮತ್ತೆ ಹೇಗೆ ಕ್ರಿಯೇಟ್ ಮಾಡೋದು ಇದನ್ನ ಬೇರೆ ವಿಡಿಯೋಲಿ ನೋಡೋಣ. ಈ ವಿಡಿಯೋಲಿ ಬರೀ ಇನ್ಸ್ಟಾಲೇಷನ್ ಮಾತ್ರ ನೋಡೋಣ, ಸಿಲಿನಿಯಂ ಇನ್ಸ್ಟಾಲೇಷನ್ ಅಷ್ಟೇ. ಸೊ ಈಗ ಟೆಸ್ಟ್ ಆಟೋಮೇಷನ್ ಅಂತ ಕ್ರಿಯೇಟ್ ಆಗಿದೆ. ಈಗ ನಾವ್ ಏನೇನ್ ಡೌನ್ಲೋಡ್ ಮಾಡಿದ್ವಿ API, ಸಿಲಿನಿಯಂ API, ಅದನ್ನ ನಮ್ಮ ಪ್ರಾಜೆಕ್ಟ್ಗೆ ಜೋಡಿಸ್ಬೇಕು ಅಲ್ವಾ. ಸೊ ಈ ಸಿಲಿನಿಯಂ ಟೆಸ್ಟ್ ಪ್ರಾಜೆಕ್ಟ್ ಹತ್ರ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಹೋಗಿ, ಪ್ರಾಪರ್ಟೀಸ್ ಅಲ್ಲಿ ಜಾವಾ ಬಿಲ್ಡ್ ಪಾತ್ ಅಂತ ಇರುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಸುಮಾರು ಇದೆ, ಸೋರ್ಸ್ ಇದೆ, ಪ್ರಾಜೆಕ್ಟ್ಸ್ ಇದೆ, ಲೈಬ್ರರೀಸ್ ಇದೆ, ಆರ್ಡರ್ ಅಂಡ್ ಎಕ್ಸ್ಪೋರ್ಟ್ ಇದೆ. ಲೈಬ್ರರೀಸ್ ಅಲ್ಲಿ ಕ್ಲಿಕ್ ಮಾಡಿ ಆಡ್ ಎಕ್ಸ್ಟರ್ನಲ್ ಜಾರ್ಸ್ ಅಂತ ಹೇಳ್ಬೇಕು. ಎಕ್ಸ್ಟರ್ನಲ್ ಅಂದ್ರೆ ಹೊರಗಡೆ ಸಿಗುವಂತ ಒಂದು ಅಡಿಷನಲ್ API ಅಥವಾ ಬೇರೆ ಪ್ರಾಜೆಕ್ಟ್ ಬೇಕಾಗಿರುವಂತ ಒಂದು ಎಕ್ಸ್ಟರ್ನಲ್ ಫೈಲ್ಸ್ ಅಲ್ವಾ, ಅದನ್ನ ಆಡ್ ಮಾಡ್ಬೇಕು ಇದಕ್ಕೆ. ಸೊ ಆಡ್ ಎಕ್ಸ್ಟರ್ನಲ್ ಜಾರ್ಸ್ ಅಂತ ಕ್ಲಿಕ್ ಮಾಡಿ ನಾವು ಫೋಲ್ಡರ್ಗೆ ಎಕ್ಸ್ಟ್ರಾಕ್ಟ್ ಮಾಡಿರುವಂತ ಸಿಲಿನಿಯಂ ಜಾರ್ ಫೈಲ್ಸ್ ನ ಒಂದೊಂದಾಗಿ ಆಡ್ ಮಾಡೋಣ. ಸೊ ಅಲ್ಲಿ ಯಾವ್ದು ಜಾರ್ ಫೈಲ್ಸ್ ಇರುತ್ತೆ ಎಲ್ಲಾನು ಆಡ್ ಮಾಡಿ. ಸೊ ಕ್ಲೈಂಟ್ ಕಂಬೈನ್ಡ್ ಜಾರ್ ಫೈಲ್ಸ್ ಒಂದು, ಮತ್ತೆ ಲೈಬ್ರರಿ ಫೋಲ್ಡರ್ ಇರುತ್ತೆ, ಆ ಲೈಬ್ರರಿ ಫೋಲ್ಡರ್ ಇರುವಂತದ್ದು ಎಲ್ಲಾನು ಸೆಲೆಕ್ಟ್ ಮಾಡಿ ಆಡ್ ಮಾಡಬೇಕು. ಮತ್ತೆ ಮತ್ತೊಂದು ಜಾರ್ ಸಿಲಿನಿಯಂ ವರ್ಷನ್ ಸಿಲಿನಿಯಂ ಸರ್ವರ್ ಅಂತ ಇತ್ತಲ್ಲ, ಮತ್ತೆ ಒಂದು ಅದನ್ನು ಕೂಡ ಡೌನ್ಲೋಡ್ ಮಾಡಿ ಆಡ್ ಮಾಡಬೇಕು. ಸೊ ಇಲ್ಲಿ ಸಿಲಿನಿಯಂ ಸರ್ವರ್ ಸ್ಟ್ಯಾಂಡ್ ಅಲೋನ್ 3.14.0 ಅಲ್ವಾ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಆಡ್ ಮಾಡೋದು. ಇಷ್ಟ ಮಾಡ್ಬೇಕಾಗಿರೋದು. ಸೆಲೆಕ್ಟ್ ಮಾಡ್ಬಿಟ್ಟು ಅಪ್ಲೈ ಅಂಡ್ ಕ್ಲೋಸ್ ಅಂತ ಹೇಳ್ಬೇಕು. ಸೊ ಇಲ್ಲಿ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ರೆಫರೆನ್ಸ್ ಲೈಬ್ರರೀಸ್ ಅಂತ ಮತ್ತೊಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ ನೋಡಿ. ರೆಫರೆನ್ಸ್ ಲೈಬ್ರರೀಸ್ ಸಿಲಿನಿಯಂ ಏನೇನು ಆಡ್ ಮಾಡ್ತೀವಿ ಎಲ್ಲ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದು ಕರೆಕ್ಟ್ ಆಗಿ ಇನ್ಸ್ಟಾಲ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಸೊ ಈ ಜಾವಾ ಕ್ಲಾಸ್ ಫೈಲ್ಗೆ ಹೋಗೋಣ. ಮತ್ತೆ ಒಂದು ಸ್ಟ್ಯಾಟಿಕ್ ವೇರಿಯೇಬಲ್, ಸ್ಟ್ಯಾಟಿಕ್ ಅನ್ನೋದೇನು ಅನ್ನೋದನ್ನ ಆಮೇಲೆ ನೋಡೋಣ. ಬಟ್ ಒಂದು ಸ್ಟ್ಯಾಟಿಕ್ ವೇರಿಯೇಬಲ್ ವೆಬ್ ಡ್ರೈವರ್ ಅಂತ ಒಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಮಾಡ್ತಾ ಇದ್ದಂಗೆ ಇದು ಎರರ್ ನೋಡ್ತಾ ಇದ್ರಲ್ವಾ, ಇಲ್ಲಿ ಇದು ಹೇಳ್ತಾ ಇದೆ ಇಲ್ಲಿ API ಇಂಪೋರ್ಟ್ ಆಗಿಲ್ಲ ಅಥವಾ ವೆಬ್ ಡ್ರೈವರ್ ಬೇಕಾದಂತ ಒಂದು ಸಪೋರ್ಟಿಂಗ್ ಫೈಲ್ಸ್ ಅವೈಲಬಲ್ ಇಲ್ಲ ಅಂತ ಹೇಳ್ತಾ ಇದೆ. ಸೊ ಮೌಸ್ ನ ಅದ್ರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಆಪ್ಷನ್ಸ್ ಕೊಡುತ್ತೆ, ಇಂಪೋರ್ಟ್ ವೆಬ್ ಡ್ರೈವರ್ ಅಂತ. ಸೊ ಇದು ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಇನ್ಸ್ಟಾಲೇಷನ್ ಸಕ್ಸಸ್ಫುಲ್ ಆಗಿದೆ ಅಂತ. ಓಕೆ, ಸೊ ಇಲ್ಲಿ ಸಕ್ಸಸ್ಫುಲ್ ಆಗಿದೆ. ಸೊ ಒಂದು
ಸಣ್ಣದು ಮೆಥಡ್ ಕ್ರಿಯೇಟ್ ಮಾಡೋಣ. ಪಬ್ಲಿಕ್ ಸ್ಟ್ಯಾಟಿಕ್ ಮೀನ್ ಸ್ಟ್ರಿಂಗ್ ಆರ್ಕ್ಸ್ ಅಂತ ಹೇಳಿ ಒಂದು ಸಣ್ಣದಂತ ಮೇನ್ ಮೆಥಡ್ ಒಂದು ಕ್ರಿಯೇಟ್ ಮಾಡೋಣ ಅಲ್ವಾ. ಇಲ್ಲಿ ಡ್ರೈವರ್ ಏನ್ ಯೂಸ್ ಮಾಡಿತ್ತು, ಡ್ರೈವರ್ ಡಾಟ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಗೆ ಆ ಸೆಲೆನಿಯಂ ಅಲ್ಲಿರುವಂತ ಎಲ್ಲಾ ಮೆಥಡ್ಸ್ ಕೂಡ ನಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಬರ್ತಾ ಇದೆ ಅಂದ್ರೆ ನಮ್ಗೆ ಈ ಪ್ರಾಜೆಕ್ಟ್ ಸೆಲೆನಿಯಂ ಬೇಕಾದಂತ ಪ್ರಾಜೆಕ್ಟ್ಗೆ ಬೇಕಾದಂತ ಎಲ್ಲಾ ರಿಕ್ವೈರ್ಡ್ ಫೈಲ್ಸ್ ಕೂಡ ನಾವು ಕರೆಕ್ಟ್ ಆಗಿ ಇನ್ಸ್ಟಾಲ್ ಆಗಿದೆ ಅಂತ ಅಲ್ವಾ. ಸೊ ಸದ್ಯಕ್ಕೆ ಈ ವಿಡಿಯೋಲಿ ಇಲ್ಲಿಗೆ ಸ್ಟಾಪ್ ಮಾಡೋಣ. ಇದಕ್ಕಿಂತ ಮುಂಚೆ ಪ್ರೊಸೀಡ್ ಮಾಡಕ್ ಮುಂಚೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಜಾವಾ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಇದೇ ಪ್ರಾಜೆಕ್ಟ್ ನ ಎಕ್ಸ್ಟೆಂಡ್ ಮಾಡೋಣ. ಇದರಲ್ಲಿ JUnit ಅಥವಾ TestNG ಇನ್ಕ್ಲೂಡ್ ಮಾಡಿ, ಬೇರೆ ಕ್ಲಾಸ್ ಫೈಲ್ಸ್ ನ ಇನ್ಕ್ಲೂಡ್ ಮಾಡಿ ಒಂದು ಸಣ್ಣದಾದಂತ ಫ್ರೇಮ್ ವರ್ಕ್ ನ ಡೆವಲಪ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಮತ್ತೆ ನಿಮ್ಮ ಸಜೆಷನ್ಸ್ ಕಮೆಂಟ್ಸ್ ಏನಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಮತ್ತೆ ನೋಡೋಣ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.